ಸುಸ್ತು, ಆಯಾಸ, ಬ್ರೆತ್ಲೆಸ್ನೆಸ್ಸು ಅದೆಲ್ಲ ಕಡಿಮೆ ಆಗುತ್ತೆ. ಎಷ್ಟೋ ಜನಕ್ಕೆ ಒಂದು 10-15 ಮೆಟ್ಲು ಹತ್ತೋಷ್ಟರಲ್ಲೇ ಅವ್ರು ಸುಸ್ತಾಗ್ಬಿಟ್ಟಿರ್ತಾರೆ. ಲಾಸ್ಟ್ ಮಂತ್ ಚೆನ್ನಾಗಿದ್ನಲ್ಲ, ಈ ಮತ್ತೆ ಯಾಕೆ ನನಗೆ ಈ ಥರ ಎದುರು ಬಿಡ್ತಾ ಇದ್ದೀನಿ, ಮೆಟ್ಲು ಹತ್ತಕ್ಕಾಗ್ತಿಲ್ಲ, ಸ್ವಲ್ಪ ಓಡಾಡೋಕ್ಕಾಗ್ತಿಲ್ಲ ಅಂತ ಆ ಸಿಮ್ಟಮ್ಸ್ ಬರೋಕ್ಕೆ ಶುರುವಾಗುತ್ತೆ. ಆ ಉಸಿರಾಟ ಪ್ರಕ್ರಿಯೆ ಸರಿಯಾಗಿ ಆಗೋದಕ್ಕೆ ಅಲ್ಲೊಂದು ಸರ್ಕ್ಯುಲೇಷನ್ ಬೇಕು, ಬಿಸಿ ಬೇಕು, ಅದಿರಲ್ಲ. ದಟ್ ಈಸ್ ಅ ಡಿಫಿಷಿಯನ್ಸಿ. ಓಕೆ, ಅವ್ರಿಗೆ ಆರ್ಚಿ ಡಿಫಿಷಿಯನ್ಸಿ ಇರ್ಬೋದು, ಇಲ್ಲ ಲಂಗ್ಸ್ ಶ್ವಾಸಕೋಶದಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರ್ಬೋದು. ಮೂರನೇದು ಲಿವರ್ ಮೆರಿಡಿಯನ್ನಲ್ಲಿ ಚೀಸ್ ಸ್ಟಾಗ್ನೇಷನ್ ಆಗಿರುತ್ತೆ. ಸೊ ಇಂಥವ್ರು ಒಂದೇ ಒಂದು ಕಲರ್ ಡಾಟ್, ಎಡಗೈ ಮಧ್ಯದ ಬೆರಳು, ಈ ಲೈನು ಈ ತುದಿ ಮಧ್ಯದಲ್ಲಿ ಒಂದು ರೆಡ್ ಡಾಟ್ ಇಡಿ, ಇಷ್ಟು ಅಷ್ಟೇ. ಇಲ್ಲೊಂದು ರೆಡ್ ಡಾಟ್, ಲೆಫ್ಟ್ ಹ್ಯಾಂಡ್ ಮಾತ್ರ, ಎಡಗೈಗೆ ಮಾತ್ರ, ಎಡಗೈ ಆರ್ ಬಲಗೈ, ತೋರು ಬೆರಳು ಸೈಡು ಈ ತುದಿ ಮತ್ತೆ ಲೈನ್ ಮಧ್ಯದಲ್ಲಿ ಒಂದು ರೆಡ್ ಡಾಟ್ ಇಡ್ತಾ ಬನ್ನಿ ಡೈಲಿ ½ an hour to 1 hour. ಸೊ ವಿತಿನ್ 1 or 2 weeksಲ್ಲಿ ನಿಮಗೆ ಬ್ರೆತ್ಲೆಸ್ನೆಸ್ ಕಮ್ಮಿ ಆಗುತ್ತೆ. ಹೌದಾ? ಇದ್ರ ಜೊತೆಗೆ ಒಂದು ಪರ್ಪಲ್ ಕಲರ್ ಪೆನ್ ತಗೊಳ್ಳಿ, ಬಲಗೈ ಕಿರುಬೆರಳು 3ನೇ ಲೈನಿಗೆ ಪರ್ಪಲ್ ಕಲರ್ ಲೈನ್ ಹಾಕಿ, ಈ ಪರ್ಪಲ್ಲು ರೆಡ್ ಡಾಟ್. ಓಕೆ, ಇವೆರಡಕ್ಕೆ 1 hour ಡೈಲಿ 1 hour ಆಗ್ತಾ ಬಂದರೆ ನಿಮಗೆ ಆಯಾಸ, ಸುಸ್ತು, ಬ್ರೆತ್ಲೆಸ್ನೆಸ್ ಕಮ್ಮಿ ಆಗುತ್ತೆ. ಸೊ ಒಂದು ವಾರದಲ್ಲಿ ನಮ್ಗೆ ರಿಸಲ್ಟ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ವೆರಿ ಕ್ಲಿಯರ್ ಇಂಪ್ರೂವ್ಮೆಂಟ್ ಇರುತ್ತೆ. ಇನ್ನೂ ಫಾಸ್ಟಾಗಿ ಆಗಬೇಕಂದ್ರೆ ಎಡಗೈ ಕಿರುಬೆರಳಿಗೆ ಈ ಕಿಡ್ನಿ ರಿಫ್ಲೆಕ್ಸಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಅಷ್ಟೇ. ದಟ್ಸ್ ಇಟ್. ಸುಸ್ತು, ಆಯಾಸ, ಬ್ರೆತ್ಲೆಸ್ನೆಸ್ಸು ಅದೆಲ್ಲ ಕಡಿಮೆ ಆಗುತ್ತೆ. 2026ರಲ್ಲಿ ನಿಮ್ಮ ಲೈಫಲ್ಲಿ ನೀವು ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಸೊ ವೃದ್ಧಿಸ್ಕೊಳ್ಬೇಕು ಅಂತಂದರೆ ಬಣ್ಣ ಚಿಕಿತ್ಸೆ, ಕಲರ್ ಥೆರಪಿ ಯಾವ ರೀತಿ 2 ಬರ್ತಾ ಇದೆ, ಇದರ ಕಂಪ್ಲೀಟ್ ಅದ ಈ ಥರ ಏನು ಸರ್ ಈ ಥರ ಹೇಳಿದ್ರು, ಈ ಥರದ್ದು 200ಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸು, 200ಕ್ಕಿಂತ ಹೆಚ್ಚು ಸಮಸ್ಯೆಗಳಿಗೆ ಪರಿಹಾರ ಇದೆ. ಯಾವ ಬಣ್ಣವನ್ನು ಎಲ್ಲ ಹಚ್ಕೋಬೇಕು, ಯಾವ ಕಾಯಿಲೆಗೆ, ಸಿಂಪಲ್ ಇಷ್ಟೇ ಹಚ್ಕೊಳ್ಳಿ. ಸೊ ಆರೋಗ್ಯವಂತರಾಗಿ. ಇದು ರೈಟ್ ನ್ಯೂಸ್.